ಇವತ್ತು ನಾವು ವೇರಿಯೇಬಲ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ನಾವು ಒಂದು ಗೇಮ್ ಡೆವಲಪ್ ಮಾಡುತ್ತಿದ್ದೀವಿ ಅಂತ ತಿಳಿಯೋಣ. ಆಗ ತುಂಬ ಡಾಟಾ ಸೇವ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಸ್ಕೋರ್, ಲೆವೆಲ್, ಇಲ್ಲಾಂದರೆ ಪ್ಲೇಯರ್ನ ನೇಮ್, ತುಂಬ ಡಾಟಾ ಸೇವ್ ಮಾಡಬೇಕಾಗುತ್ತೆ. ಈ ಥರ ಡಾಟಾ ಟೆಂಪ್ರವರಿಯಾಗಿ ಸೇವ್ ಮಾಡೋ ಥರ ಒಂದು ಸ್ಪೇಸ್ನ ನಾವು ವೇರಿಯೇಬಲ್ ಅನ್ನೋದು. ವೇರಿಯೇಬಲ್ಸ್ ಬೇರೆ ಬೇರೆ ಥರ ಇರುತ್ತೆ. ಅದು ಯಾವುವು ಅಂತ ನಮಗೆ ನೋಡೋಣ. ನಾವು ಆಲ್ರೆಡಿ ಕ್ರಿಯೇಟ್ ಮಾಡಿರೋ ಸ್ಕ್ರಿಪ್ಟನ್ನು ಓಪನ್ ಮಾಡೋಣ. ಈ ಸ್ಕ್ರಿಪ್ಟ್ ನಮಗೆ ಹೊಸ ವೇರಿಯೇಬಲ್ಸ್ ಕ್ರಿಯೇಟ್ ಮಾಡೋಣ. ಹೀಗೆ ಮೊದಲು ನಾವು ಕ್ರಿಯೇಟ್ ಮಾಡಬೇಕಾಗಿರುವುದು ಇಂಟೀಜರ್ ವೇರಿಯೇಬಲ್. ಇಂಟೀಜರ್ ವೇರಿಯೇಬಲ್ ಅಂದರೆ ಈಗ ನಾವು ಸೇವ್ ಮಾಡಬೇಕಾಗಿರೋದು ಡಾಟಾ ನಂಬರ್ ಅಂದರೆ 2, 10, 20, 50, 100 ಈ ಥರ ಆದರೆ ನಾವು ಕ್ರಿಯೇಟ್ ಮಾಡಬೇಕಾಗಿರುವುದು ಒಂದು ಇಂಟೀಜರ್ ವೇರಿಯೇಬಲ್. ಈಗ ಇಂಟೀಜರ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ನೋಡೋಣ. ನಾವು ಕ್ರಿಯೇಟ್ ಮಾಡಬೇಕಾಗಿರೋದು ಇಲ್ಲಿ ಇಂಟ್ ಅಂತ ಕೊಡೋಣ. ವೇರಿಯೇಬಲ್ ಹೆಸರು a = 10 ಅಂತ. a ಅನ್ನೋ ವೇರಿಯೇಬಲ್ ಕ್ರಿಯೇಟ್ ಇಲ್ಲಿ ಮಾಡಿದೆ ನೋಡಿ. ಈ ಥರ ಅದು ಇಂಟೀಜರ್ a. ಇದು ಇಂಟೀಜರ್ ವ್ಯಾಲ್ಯೂ ಇಲ್ಲಿ ಅಸೈನ್ ಮಾಡಬಹುದು. ಇಲ್ಲಿ ಯಾವುದು ಬೇಕೋ ಅದು ಕೊಡಬಹುದು. ಈಗ a ಅನ್ನುವುದು ಇದರ ವೇರಿಯೇಬಲ್. ಈ ವೇರಿಯೇಬಲ್ ಒಂದು ಇಂಟೀಜರ್ ಆಗಿದೆ. ಆಮೇಲೆ ಪ್ಲಾಟ್ ವೇರಿಯೇಬಲ್. ಪ್ಲಾಟ್ ವೇರಿಯೇಬಲ್ ಅಂದರೆ ಓಲ್ಡ್ ನಂಬರ್ ಅಲ್ಲದೆ ಡಿಸೇಬಲ್ ನಂಬರ್ ನಮಗೆ ಸೇವ್ ಮಾಡಬೇಕಾಗಿ ಬರುತ್ತೆ. ಎಕ್ಸಾಂಪಲ್ 2.85, 3.85 ಈ ಥರ ಆ ಸಮಯದಲ್ಲಿ ನಾವು ಉಪಯೋಗಿಸುವುದು ಪ್ಲಾಟ್ ಅನ್ನೋದು. plot.b = 10.23f ಈ ಥರ ಕೊಡುವುದರ ಅರ್ಥ ನಾನು ಒಂದು b ಅನ್ನು ವೇರಿಯೇಬಲ್ ಕ್ರಿಯೇಟ್ ಮಾಡಿದೆ. ವೇರಿಯೇಬಲ್ ಟೈಪ್ ಪ್ಲಾಟ್ ಆಗಿರುತ್ತೆ. ಅದು ನನಗೆ ಡಿಸೇಬಲ್ ನಂಬರ್ ಸೇವ್ ಮಾಡೋಕ್ಕಾಗುತ್ತೆ. ಹಾಗೆ ಸೇವ್ ಮಾಡುವಾಗ 0.2.3f ಇದು ಪ್ಲಾಟ್ ಅನ್ನೋ ಒಂದು ವೇರಿಯೇಬಲ್. ಇನ್ನು ಇದಾದ ಮೇಲೆ ನನಗೆ ಸೇವ್ ಮಾಡಬೇಕಾಗಿರೋದು ಒಂದು ನೇಮ್ ಅಂತ ತಿಳಿಯೋಣ. ಎಕ್ಸಾಂಪಲ್ ಇಂಡಿಯಾ ಅಂತ ಸೇವ್ ಮಾಡುವ ಅದಕ್ಕೆ ನಾವು ಮತ್ತೊಂದು ವೇರಿಯೇಬಲ್ ಸ್ಟ್ರಿಂಗ್ ಮೈ ನೇಮ್ = ಡಬಲ್ ಕೋಟ್ ಕೊಟ್ಟು ವ್ಯಾಲ್ಯೂ ಅಸೈನ್ ಮಾಡಬೇಕು. ಥರ ಸ್ಟ್ರಿಂಗ್ನ ವ್ಯಾಲ್ಯೂ ಅಸೈನ್ ಮಾಡುವಾಗ ಡಬಲ್ ಕೋಟ್ ಬೇಕು. ಮೈ ನೇಮ್ ಅನ್ನೋದು ವೇರಿಯೇಬಲ್ನ ಹೆಸರಾದರೆ ಆ ವೇರಿಯೇಬಲ್ನ ಟೈಪ್ ಸ್ಟ್ರಿಂಗ್. ಯಾವ ಸ್ಟ್ರಿಂಗ್ ವ್ಯಾಲ್ಯೂಸ್ ಎಲೆಕ್ಟರ್ಸ್ ಯಾವ ವರ್ಡ್ಸ್ ಬೇಕಾದರೂ ಸೇವ್ ಮಾಡಬಹುದು. ಡ್ಯುಯಲ್ ಕೋಟ್ ಒಳಗೆ ಯಾವ ವರ್ಡ್ಸ್ ಬೇಕಾದರೂ ಈ ಥರ ಸೇವ್ ಮಾಡಬಹುದು. ಇದನ್ನು ಸ್ಟ್ರಿಂಗ್ ವೇರಿಯೇಬಲ್ಸ್ ಅಂದರೆ. ಆಮೇಲೆ ಲೆಟರ್ಸ್ ಮಾತ್ರ ಸೇವ್ ಮಾಡಬೇಕಾದ್ರೆ ಮತ್ತೊಂದು ವೇರಿಯೇಬಲ್ ನಮಗೆ ಉಪಯೋಗಿಸೋಣ. ಚಾರ್ c = ಒಂದು ಲೆಟರ್ ಮಾತ್ರ ಸೇವ್ ಮಾಡಬೇಕಂದ್ರೆ ಚಾರ್ c = f ಅಂತ ಕೊಡೋಣ. ಇದು ಕ್ರಿಯೇಟ್ ಮಾಡಿದ ವೇರಿಯೇಬಲ್ನ ಹೆಸರು c ಅನ್ನೋದು. c ಅಂತಾನೋ ಇಲ್ಲ ಏನು ಬೇಕಾದರೂ ಕೊಡಬಹುದು. ಈ ವೇರಿಯೇಬಲ್ನ ಟೈಪ್ ಅನ್ನೋದು ಚಾರ್. ಅದು ಕ್ಯಾರೆಕ್ಟರ್ ಮಾತ್ರ ಸೇವ್ ಮಾಡೋದಕ್ಕೆ ಆಗೋದು. f ಅನ್ನೋದು ಒಂದು ಲೆಟರ್. ನಾವಿಲ್ಲಿ ಸ್ಟ್ರಿಂಗ್ನಲ್ಲಿ ಡಬಲ್ ಕೋರ್ ಆದರೆ ಕ್ಯಾರೆಕ್ಟರ್ನಲ್ಲಿ ಸ್ಟ್ರಿಂಗ್ ಕೋರ್ನಲ್ಲಿ ವ್ಯಾಲ್ಯೂ ಕೊಡೋದು.
ಇಲ್ಲಿ ಅಸೈನ್ ಮಾಡೋಣ. ಪಬ್ಲಿಕ್ ವೇರಿಯೇಬಲ್ ಹೇಗೆ ಯೂನಿಟಿ ಒಳಗೆ ಉಪಯೋಗಿಸೋದು ಅಂತ ನೋಡೋಣ. ಪಬ್ಲಿಕ್ ವೇರಿಯೇಬಲ್ ಅಂದರೆ ಒಂದು ವೇರಿಯೇಬಲ್ನ ಪಬ್ಲಿಕ್ ಮಾಡಿದಾಗ ಆ ವೇರಿಯೇಬಲ್ ಆ ಸ್ಕ್ರಿಪ್ಟ್ನಲ್ಲಿ ಮಾತ್ರವಲ್ಲ, ಸ್ಕ್ರಿಪ್ಟ್ ಹೊರಗೂ ಒಳಗೂ ಆಕ್ಸೆಸ್ ಮಾಡಬಹುದು. ಇದನ್ನಂತಾರೆ. ಅದು ಹೇಗೆ ಅಂತ ನಮಗೀಗ ನೋಡೋಣ. ನಾನಿಲ್ಲಿ ಇಂಟ್ ಎ = 20 ಅನ್ನೋ ವೇರಿಯೇಬಲ್ನ ಡಿಕ್ಲೇರ್ ಮಾಡಿದೆ. ಇದು ಎ = 20 ಅನ್ನೋ ವ್ಯಾಲ್ಯೂಸ್ ಕೊಟ್ಟಿದೆ. ಇದು ತೆಗೆದು ಇಂಟ್ ಎ ಅಂತ ಮಾತ್ರ ಕೊಡೋಣ. ಎ ಅನ್ನೋದು ಒಂದು ಇಂಟಿಜರ್ ವೇರಿಯೇಬಲ್ ಮಾತ್ರ ಡಿಕ್ಲೇರ್ ಮಾಡಿದೆ. ಆ ಇಂಟ್ ಅನ್ನೋದು ಒಂದು ಪಬ್ಲಿಕ್ ವೇರಿಯೇಬಲ್ ಮಾಡೋಣ. ಪಬ್ಲಿಕ್ ಇಂಟ್ ಎ ಅಂತ ಕೊಡೋಣ. ಇದನ್ನು ಸೇವ್ ಮಾಡೋಣ. ಈ ಥರ ಒಂದು ವೇರಿಯೇಬಲ್ನ ಪಬ್ಲಿಕ್ ಆಗಿ ಕೊಡುವಾಗ ಈ ವೇರಿಯೇಬಲ್ನ ನಾವು ಎಲ್ಲಿ ಆಕ್ಸೆಸ್ ಮಾಡಬೇಕು, ಯೂನಿಟಿ ಎಡಿಟರ್ನಿಂದ ಆಕ್ಸೆಸ್ ಮಾಡಬಹುದು. ನಾವು ಕ್ಯೂಬ್ನಲ್ಲಿ ಈ ಸ್ಕ್ರಿಪ್ಟ್ ಅಟ್ಯಾಚ್ ಮಾಡಿರುವುದು. ಕ್ಯೂಬ್ ಸೆಲೆಕ್ಟ್ ಮಾಡೋಣ. ಆಮೇಲೆ ಇಲ್ಲಿ ನಮಗೆ ಎ ಅನ್ನೋ ವ್ಯಾಲ್ಯೂ ಕೊಡಬಹುದು. ಎನ ವ್ಯಾಲ್ಯೂ ಯಾವುದು ಆ ವ್ಯಾಲ್ಯೂ ಇಲ್ಲಿ ಕೂಡ ಕೊಡಬಹುದು. ಈ ಕ್ಯೂಬ್ನ ಒಳಗೆ test1 ಅನ್ನೋ ಸ್ಕ್ರಿಪ್ಟ್ ಅಟ್ಯಾಚ್ ಮಾಡಿರೋದು. ಇಲ್ಲಿ ನಮಗೆ ಆ ಒಂದು ವೇರಿಯೇಬಲ್ನ ಆಕ್ಸೆಸ್ ಮಾಡಬಹುದು. ಇದು ಪಬ್ಲಿಕ್ ಅಂದರೆ. ಆದರೆ ನಾವಿಲ್ಲಿ ಕೊಟ್ಟಿರೋ ಪ್ಲಾಟ್ ಸ್ಟ್ರಿಂಗು ಕ್ಯಾರೆಕ್ಟರ್ಗೂ ಕಾಣೋದಿಲ್ಲ. ಕಾರಣ ಅದನ್ನು ನಾವು ಪಬ್ಲಿಕ್ ಅಂತ ಕೊಟ್ಟಿಲ್ಲ. ಈಗ ಈ ವೇರಿಯೇಬಲ್ಸ್ ಎಲ್ಲ ಈ ಒಂದು ಸ್ಕ್ರಿಪ್ಟ್ನಲ್ಲಿ ಮಾತ್ರ ಆಕ್ಸೆಸ್ ಮಾಡೋದಕ್ಕೆ ಆಗೋದು. ಹೀಗೆ ಆಮೇಲೆ ಕೆಳಗೆ ಸ್ಟಂಟ್ ಅಂತ ಕಾಣುತ್ತೆ. 2 ಆಪ್ಷನ್ಸ್ ಕಾಣಿಸುತ್ತೆ. ಈ ಹಿಂದೆ ಕ್ಲಾಸ್ನಲ್ಲಿತ್ತು. ಇನ್ನು ಹೇಗೆ ಒಂದು ಫಂಕ್ಷನ್ ಕ್ರಿಯೇಟ್ ಮಾಡೋದು ನೋಡೋಣ. ಸ್ಟಾರ್ಟ್ ಅಪ್ಡೇಟ್ ಯೂನಿಟಿ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಇಲ್ಲಿ ನಾವೊಂದು ಫಂಕ್ಷನ್ ಕ್ರಿಯೇಟ್ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಫಂಕ್ಷನ್ ಕ್ರಿಯೇಟ್ ಮಾಡೋದಕ್ಕೆ ಹೆಸರು ಬೇಕು. ನಾನಿಲ್ಲಿ ಮೈ ಫಂಕ್ಷನ್ ಅಂತ ಹೆಸರು ಕೊಟ್ಟಿರೋದು. ಈ ಬೇಸ್ನ ಓಪನ್ ಮಾಡಿ ಕ್ಲೋಸ್ ಮಾಡಿ. ಈ ಫಂಕ್ಷನ್ ಏನು ರಿಟರ್ನ್ ಕೊಟ್ಟಿಲ್ಲ ಅಂದರೆ ನಾವಿಲ್ಲಿ ವಾಯ್ಡ್ ಅಂತ ಕೊಡಬೇಕು. ಅದು ನಾನು ಕ್ರಿಯೇಟ್ ಮಾಡಿರುವ ಮೈ ಫಂಕ್ಷನ್ ನನಗೆ ರಿಟರ್ನ್ ಏನು ಕೊಡುತ್ತಿಲ್ಲ ಎಂದರೆ ಅದರ ಅರ್ಥ ವಾಯ್ಡ್ ಅಂತ ಕೊಟ್ಟರೆ ಈ ಫಂಕ್ಷನ್ ರಿಟರ್ನ್ ಕೊಡುವುದಿಲ್ಲ. ಇನ್ನು ಈ ಫಂಕ್ಷನ್ನ ಏನು ಮಾಡಬೇಕು ಅಂತ ತೀರ್ಮಾನಿಸೋದು ಇದರ ಒಳಗೆ ಇರೋ ಕೋಡ್ ಅನುಸರಿಸಿ. ಇಲ್ಲಿ ನನಗೆ ಬೇಕಾಗಿರೋ ವಿಷಯಗಳು ಪ್ರಿಂಟ್ ಮಾಡಬೇಕು. ನಾನಿಲ್ಲಿ ಕೊಚ್ಚಿನಿಂದ ಪ್ರಿಂಟ್ ಮಾಡಬೇಕು. ಆಮೇಲೆ ಕೇರಳದಿಂದ ಈ ಥರ ಮಾಡಬೇಕು. ಹೀಗೆ ಕೊಚ್ಚಿನಿಂದ ಕೇರಳ ಕೊಟ್ಟ ಮೇಲೆ ಇದು ಮೈ ಫಂಕ್ಷನ್ನಲ್ಲಿ ಕೊಚ್ಚಿಯಿಂದ ಕೇರಳ ಅಂತ ಪ್ರಿಂಟ್ ಮಾಡಬೇಕು. ಮಾಡೋ ಟಾಸ್ಕು. ಆದರೆ ಈ ಫಂಕ್ಷನ್ ನಮಗೆ ರಿಟರ್ನ್ ಕೊಡೋದಿಲ್ಲ. ಅದಕ್ಕೆ ಇಲ್ಲಿ ವಾಯ್ಡ್ ಅಂತ ಇಟ್ಟಿದೆ. ಇನ್ನು ಹೇಗೆ ಈ ಫಂಕ್ಷನ್ನ ಕಾಲ್ ಮಾಡೋದು ಅಂತ ನಮಗೆ ನೋಡೋಣ. ಈಗ ಕೊಚ್ಚಿಯಿಂದ ಕೇರಳ ನಾನು ಪ್ರಿಂಟ್ ಮಾಡಬೇಕು. ಸ್ಟಾರ್ಟ್ ಅನ್ನೋ ಫಂಕ್ಷನ್ನಿಂದ ನಾನು 10ನ ಕ್ರಿಯೇಟ್ ಮಾಡಿದ ಮೈ ಫಂಕ್ಷನ್ನ ಕಾಲ್ ಮಾಡುವಾಗ ಆಗೋದು ಕೊಚ್ಚಿಯಿಂದ ಕೇರಳ ಪ್ರಿಂಟ್ ಆಗುತ್ತೆ. ನಮಗಿದನ್ನು ಸೇವ್ ಮಾಡೋಣ. ನಮಗೀಗ ಯೂನಿಟಿ ರನ್ ಮಾಡಿ ನೋಡೋಣ. ನಮಗೀಗ ಈ ಕನ್ಸೋಲ್ನಲ್ಲಿ ಕೊಚ್ಚಿಯಿಂದ ಕೇರಳ ಅಂತ ಬರಬೇಕು. ಈ ಕನ್ಸೋಲ್ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಕಾಣುತ್ತೆ ನೋಡಿ, ಪ್ರಿಂಟ್ ಆಗಿ ಬಂದಿದೆ. ಈ ಫಂಕ್ಷನ್ ನಮಗೆ ಇಲ್ಲಿ ಸ್ಟಾರ್ಟಿಂಗ್ನಿಂದ ಇಲ್ಲಿ ಸ್ಕ್ರೋಲ್ ಮಾಡುವಾಗ
ನಮಗೆ ಅವಶ್ಯವಿರುವ ಟಾಸ್ಕ್ ಏನಿದೆ, ಫಂಕ್ಷನ್ ಅನ್ನೋ ಟಾಸ್ಕ್ ಮಾಡಬೇಕಾಗಿರೋದು ಇಲ್ಲಿ ಎಕ್ಸಿಕ್ಯೂಟ್ ಆಗಿದೆ. ಇನ್ನು ಈ ಮೈ ಫಂಕ್ಷನ್ ಎಲ್ಲೆಲ್ಲಿ ಸ್ಕ್ರೋಲ್ ಮಾಡುತ್ತೇವೋ ಅಲ್ಲೆಲ್ಲ ಎಕ್ಸಿಕ್ಯೂಟ್ ಆಗಿರುತ್ತೆ. ನಾವು ಈ ಕೋಡ್ನ ಮತ್ತೆ ಮತ್ತೆ ಕೊಡೋ ಅವಶ್ಯಕತೆ ಇಲ್ಲ. ಇದು ಒಂದು ಸ್ಯಾಂಪಲ್ ಎಕ್ಸಾಂಪಲ್. ಗೇಮ್ ಡೆವಲಪ್ಮೆಂಟ್ಗೆ ಬರುವಾಗ ಇದರ ಅವಶ್ಯಕತೆ. ಇನ್ನು ಮತ್ತೊಂದು ಫಂಕ್ಷನ್, ನಾನು ಹಿಂದೆ ಹೇಳಿದ ಮೈ ಫಂಕ್ಷನ್ನ ರಿಟರ್ನ್ ಮಾಡಲ್ಲ, ಅದರ ಬದಲು ಒಂದು ವ್ಯಾಲ್ಯೂ ರಿಟರ್ನ್ ಮಾಡೋ ಫಂಕ್ಷನ್ ಬೇಕಾಗಿರುವುದು. ಹಾಗಾದರೆ ನಾನಿಲ್ಲಿ ವಾಯ್ಡ್ನ ಬದಲು ಇಂಟ್ ಅಂತ ಕೊಡುತ್ತೇನೆ. ಇದು ಮೈ ಫಂಕ್ಷನ್ನಲ್ಲಿ ಕ್ರಿಯೇಟ್ ಮಾಡಿದ ಫಂಕ್ಷನ್ ಒಂದು ಇಂಟೀಜರ್ ರಿಟರ್ನ್ ಕೊಡಬೇಕು. ಈ ಇಂಟೀಜರ್ ಏನಾಗಿರಬೇಕಂತ ಇಲ್ಲಿ ಹೇಳುವುದು. ನನಗೆ ಬೇಕಾಗಿರೋದು ರಿಟರ್ನ್ a ಇಂಟು 2. ಇದು ಮಲ್ಟಿಪ್ಲೇ ನಂಬರ್ ಆಗಿರುತ್ತೆ. a ಇಲ್ಲಿ ಡಿಕ್ಲೇರ್ ಮಾಡಿದರೆ ಆ ಇಂಟೀಜರ್ನ 2ರಿಂದ ಮಲ್ಟಿಪ್ಲೈ ಮಾಡಿದ ನಂಬರ್ ನಮಗೆ ರಿಟರ್ನ್ ಸಿಗಬೇಕು. ಅದು ಖಂಡಿತ ಇಂಟೀಜರ್ ಆಗಿರುತ್ತೆ. ಆಗ ಮೈ ಫಂಕ್ಷನ್ನಲ್ಲಿರುವ ನಮ್ಮ ಫಂಕ್ಷನ್ ರಿಟರ್ನ್ ಮಾಡೋದು ಒಂದು ಇಂಟೀಜರ್ ವ್ಯಾಲ್ಯೂ ಆಗಿರುತ್ತೆ. ಮತ್ತೆ ಇಲ್ಲಿ ಮೈ ಫಂಕ್ಷನ್ನ ಸ್ಕ್ರೋಲ್ ಮಾಡೋಣ. ಇದು ಅದೇ ಥರ ಅಲ್ಲ, ಇದು ಇಂಟೀಜರ್ ವ್ಯಾಲ್ಯೂ ಆಗಿರುತ್ತೆ. ರಿವ್ಯೂ ಮಾಡಿ. ಇಲ್ಲಿ ಇಂಟ್ ರಿಸೆಟ್ ಅನ್ನೋ ಒಂದು ವೇರಿಯೇಬಲ್ ಕ್ರಿಯೇಟ್ ಮಾಡಬೇಕು. ಕಾರಣ ಮೈ ಫಂಕ್ಷನ್ ರಿಟರ್ನ್ ಕೊಡೋದು ಒಂದು ಇಂಟೀಜರ್. ಹಾಗಾದರೆ ಒಂದು ಇಂಟೀಜರ್ ವೇರಿಯೇಬಲ್ಗೆ ಆ ಮೈ ಫಂಕ್ಷನ್ನ ರಿಸಲ್ಟ್ ಬಂದಿರುತ್ತೆ. ಆಗ ಆ ಇಂಟೀಜರ್ ವೇರಿಯೇಬಲ್ಗೆ ರೀಸೆಟ್ ಅನ್ನು ವೇರಿಯೇಬಲ್ಗೆ ಮೈ ಫಂಕ್ಷನ್ನ ರಿಸಲ್ಟ್ ರಿವ್ಯೂ ಆಗಿರುತ್ತೆ. ಇನ್ನು ನಮಗೆ ಈ ರಿಸಲ್ಟ್ನ ಪ್ರಿಂಟ್ ಮಾಡೋಣ. ಪ್ರಿಂಟ್ ರಿಸಲ್ಟ್ ಅಂತ ಕೊಟ್ಟರೆ ಆಗ ಈ ವ್ಯಾಲ್ಯೂಸ್ ಇಲ್ಲಿ ಪ್ರಿಂಟ್ ಆಗಿ ನಮಗೆ ಕಾಣಬೇಕಾಗುತ್ತೆ. ನಮಗೆ ನೋಡೋಣ ಇದರ ಫಂಕ್ಷನ್ನ ಏನು ಅಂತ. ರನ್ ಮಾಡಿ ನೋಡೋಣ. ಇಲ್ಲಿ ಕನ್ಸೋಲ್ ಕ್ಯೂಬ್ ಇದೆ. ಇಂಟೀಜರ್ ವ್ಯಾಲ್ಯೂ 20. ಈಗ ನಮಗೆ ಸಿಗಬೇಕಾಗಿರುವುದು 40 ಅನ್ನೋ ರಿಸಲ್ಟ್ ಸಿಗಬೇಕಾಗುತ್ತದೆ. ಅದನ್ನು ಹೀಗೆ ರನ್ ಮಾಡಿ ನೋಡೋಣ. ಓಕೆ, ಈಗ ರನ್ ಮಾಡಿ ನೋಡುವಾಗ ನಮಗಿಲ್ಲಿ 40 ಅನ್ನೋ ರಿಸಲ್ಟ್ ಸಿಕ್ಕಿದೆ. ಇದು ನಾವು ಅಂದುಕೊಂಡ ಹಾಗೆ ಇಂಟ್ ಎನ ವ್ಯಾಲ್ಯೂ ಇಲ್ಲಿ ಪಬ್ಲಿಕ್ ಆಗಿ ಕೊಟ್ಟಿದೆ. 20 ಅಂತ ಕೊಟ್ಟರೆ ಅದನ್ನು 2ರಿಂದ ಮಲ್ಟಿಪ್ಲೈ ಮಾಡಬೇಕು. ಮೈ ಫಂಕ್ಷನ್ನಿಂದ ನಮ್ಮ ಫಂಕ್ಷನ್, ಆ ಫಂಕ್ಷನ್ನ ಇಂಟೀಜರ್ ಅದು 40 ಆಗುತ್ತೆ. ಇದನ್ನು ನಾವು ರಿಸಲ್ಟ್ ಮೈ ಫಂಕ್ಷನ್ನಲ್ಲಿ ಪ್ರಿಂಟ್ ಮಾಡಬೇಕು. ಅದು ಈ ಥರ ಸಂಭವಿಸುತ್ತೆ. ಇನ್ನು ನಮಗೆ ಇದೇ ಥರ ಈ ಫಂಕ್ಷನ್ಗೆ ಒಂದು ವೇರಿಯೇಬಲ್ ಪಾಸ್ ಮಾಡೋದಕ್ಕೆ ಆಗುತ್ತೆ. ಇಲ್ಲಿ 2 ಅನ್ನೋದರ ಬದಲು ಬೇರೆ ವೇರಿಯೇಬಲ್ ಕೊಡೋಣ. ಇಂಟ್ ಜಿ ಅನ್ನೋ ವೇರಿಯೇಬಲ್ ಇಲ್ಲಿ ಕೊಡೋಣ. ಇನ್ನು ನನಗೆ ಬೇಕಾಗಿರೋದು 2 ಇಂಟು ಜಿ ಆಗಬೇಕು. ಎ ಆಲ್ರೆಡಿ ಪಬ್ಲಿಕ್ ವೇರಿಯೇಬಲ್ ಆಗಿ ಕೊಟ್ಟಿದೆ. ಎಗೆ ಕೊಡುವ ಯಾವ ವ್ಯಾಲ್ಯೂ ಅದನ್ನು ಜಿಗೆ ಮಲ್ಟಿಪ್ಲೈ ಮಾಡಿ ಆ ವ್ಯಾಲ್ಯೂ ರಿಟರ್ನ್ ಸಿಗಬೇಕು. ಅದಕ್ಕೆ ಇಂಟ್ ಜಿ ಅನ್ನು ವೇರಿಯೇಬಲ್ ಕೊಟ್ಟಿದೆ. ಇನ್ನು ಇಲ್ಲಿ ಮೈ ಫಂಕ್ಷನ್ನಲ್ಲಿ ಸ್ಕ್ರೋಲ್ ಮಾಡುವಾಗ ಮೈ ಫಂಕ್ಷನ್ಗೆ ಒಂದು ವ್ಯಾಲ್ಯೂ ಪಾಸ್ ಮಾಡಬೇಕು. ನಾವಿಲ್ಲಿ 10 ಅಂತ ಮಾಡಿ ಪಾಸ್ ಮಾಡಬೇಕು. ಅದು
ಮೈ ಫಂಕ್ಷನ್ ಪಾಸ್ ಮಾಡುವ 10 ಅನ್ನೋ ವ್ಯಾಲ್ಯೂಸ್ ಇಲ್ಲಿ g ಅನ್ನೋ ವೇರಿಯೇಬಲ್ ರಿವ್ಯೂ ಮಾಡುತ್ತೆ. g ಅನ್ನೋ ವೇರಿಯೇಬಲ್ 10ರ ವ್ಯಾಲ್ಯೂ ರಿವ್ಯೂ ಮಾಡಿದ ಮೇಲೆ a ಅನ್ನೋ ಪಬ್ಲಿಕ್ ವ್ಯಾಲ್ಯೂ ಮಲ್ಟಿಪ್ಲೈ ಮಾಡಿದರೆ ಈ ಇಂಡೀಜರ್ ನಮಗೆ ರಿಟರ್ನ್ ತರೋದು. ಆ ರಿಸಲ್ಟ್ ಇಲ್ಲಿ ನಮಗೆ ಪಬ್ಲಿಷ್ ಆಗೋದು ನೋಡೋಣ. ನಮಗಿದು ಹೇಗೆ ವರ್ಕ್ ಆಗೋದು ಅಂತ ನೋಡೋಣ. ಕನ್ಸೋಲ್ನಲ್ಲಿ ನೋಡಬಹುದು, ಇಲ್ಲಿ 200 ಅಂತ ಬಂದಿದೆ. ನಾವು ಕೊಟ್ಟಿದ್ದ ಎನ ವ್ಯಾಲ್ಯೂ 20 ಮೈ ಫಂಕ್ಷನ್ನಲ್ಲಿ ಪಾಸ್ ಮಾಡಿದ್ದು 10 ಇಲ್ಲಿ ಮೈ ಫಂಕ್ಷನ್ನಲ್ಲಿ 10 ರಿವ್ಯೂ ಮಾಡುತ್ತೆ. ಜಿ ಒಳಗೆ ಈ 10ನ್ನು ವ್ಯಾಲ್ಯೂ 20ಕ್ಕೆ ಮಲ್ಟಿಪ್ಲೈ ಮಾಡಿದರೆ ಇದು ನಮಗೆ ಸಿಗುತ್ತೆ 10ರ ವ್ಯಾಲ್ಯೂ 20ಗೆ. ಆಗ ನಮಗೆ 200ನ್ನು ಇಂಡೀಜರ್ ವ್ಯಾಲ್ಯೂಸ್ ಇಲ್ಲಿ ರಿಸಲ್ಟ್ ಒಳಗೆ ರಿಸೀವ್ ಮಾಡಿದೆ. ಆ ರಿಸಲ್ಟ್ ಇಲ್ಲಿ ಪಬ್ಲಿಷ್ ಮಾಡೋದು. ಈ ಥರ ಒಂದು ಫಂಕ್ಷನ್ ಮಾಡೋದು. ಇದೆಲ್ಲ ಫಂಕ್ಷನ್ನ ಬೇಸಿಕ್ ಆಗಿರುವ ಆಪ್ಷನ್ಸ್ ಮತ್ತು ಆಪರೇಷನ್ಸ್ ಬೇಸಿಕ್ ಮತ್ತು ವೇರಿಯೇಬಲ್ಸ್ನ ಇದರ ಇನ್ನೂ ಪ್ರಾಕ್ಟಿಕಲ್ ಆಗಿರುವ ಓರೆಂಟ್ ಕ್ಲಾಸ್ನಲ್ಲಿ ನಾವು ನೋಡಬಹುದು. ಇದನ್ನು ಹೇಗೆ ಉಪಯೋಗಿಸುವುದು ಅಂತ. ಬಾಕಿ ವಿಷಯಗಳು ನೆಕ್ಸ್ಟ್ ಕ್ಲಾಸಿನಲ್ಲಿ ನಮಗೆ ನೋಡೋಣ. ಥ್ಯಾಂಕ್ ಯು.